ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ಕರ್ನಾಟಕದ ಬೆಳ್ತಂಗಡಿಯಿಂದ ವರದಿಯಾದ ನಮ್ಮೆಲ್ಲರನ್ನೂ ತೀವ್ರವಾಗಿ ಕಾಡುವಂಥ ಒಂದು ಘಟನೆಯ ಬಗ್ಗೆ ಆಳವಾಗಿ ಮಾತಾಡೋಣ. ಇದು ಕೇವಲ ಒಂದು ಘಟನೆಯ ವರದಿಯಲ್ಲ, ಬದಲಿಗೆ ನಮ್ಮ ಸಮಾಜಕ್ಕೆ ಹಿಡಿದ ಕನ್ನಡಿಯ ಹಾಗೆ ಹಲವಾರು ಕಠಿಣ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡ್ತಿದೆ. ಹಾಗಾದ್ರೆ ಏನಿದು ಘಟನೆ, ಇದರ ಹಿಂದಿನ ಕಥೆ ಏನು ಅಂತ ಒಂದೊಂದಾಗಿ ನೋಡೋಣ. ಈ ಘಟನೆಯನ್ನ ವಿವರಿಸೋಕೆ ವರದಿಯಲ್ಲೇ ಒಂದು ಮಾತನ್ನ ಬಳಸಿದ್ದಾರೆ, ಮನುಕುಲವೇ ತಲೆ ತಗ್ಗಿಸುವಂಥದ್ದು ಅಂತ. ಈ ಒಂದು ವಾಕ್ಯದಲ್ಲೇ ನಮ್ಗೆ ಅರ್ಥ ಆಗುತ್ತೆ ಅಲ್ವಾ, ನಾವು ಚರ್ಚಿಸಿರೋ ಈ ಘಟನೆಯ ಗಂಭೀರತೆ ಮತ್ತು ಕ್ರೌರ್ಯ ಎಷ್ಟರ ಮಟ್ಟಿಗಿದೆ ಅಂತ. ಸರಿ, ಹಾಗಾದ್ರೆ ಮೊದಲಿಗೆ ಬೆಳ್ತಂಗಡಿಯ ಉಜಿರೆಯಲ್ಲಿ ನಿಜಕ್ಕೂ ನಡೆದಿದ್ದಾದ್ರೂ ಏನು, ಆ ದಿನ ಏನಾಯ್ತು, ಈ ವಿವರಗಳು ನಿಜಕ್ಕೂ ಮನಸ್ಸಿಗೆ ತುಂಬಾ ನೋವು ಕೊಡುವಂಥವು. ವರದಿಗಳ ಪ್ರಕಾರ ಕಥೆ ಶುರುವಾಗೋದು ಹೀಗೆ. ಒಬ್ಬ ಅಪ್ರಾಪ್ತ ವಯಸ್ಸಿನ ಹುಡುಗ ತನ್ನ ಸಹಪಾಠಿಗಳ ಜೊತೆ ಸೇರ್ಕೊಂಡು ಒಂದು ಧಾರ್ಮಿಕ ಉತ್ಸವಕ್ಕೆ ಹೋಗಿದ್ದ. ಆಗ ಇದ್ದಟ್ಟಿದ್ದ ಹಾಗೆ ಒಂದು ಗುಂಪು ಬಂದು ಅವನನ್ನು ಅಡ್ಡಗಟ್ಟುತ್ತೆ. ಯಾಕೆ ಅಂತ ಕೇಳಿದ್ರೆ, ನೀನು ಯಾವ ಧರ್ಮದವನು ಅಂತ ಪ್ರಶ್ನೆ ಮಾಡ್ತಾರೆ. ನೋಡಿ, ಆ ಒಂದು ಪ್ರಶ್ನೆಯಿಂದಲೇ ಈ ಇಡೀ ಭಯಾನಕ ಘಟನೆಗೆ ನಾಂದಿ ಹಾಡಲಾಗುತ್ತೆ. ಇದು ಸುಮ್ನೆ ಮಾತಿಗೆ ಮಾತು ಬೆಳೆದು ನಡೆದ ಗಲಾಟೆ ಅಲ್ಲ, ಇದು ಹಂತ ಹಂತವಾಗಿ ನಡೆದ ಒಂದು ಘೋರ ಕೃತ್ಯ. ಮೊದಲಿಗೆ ಆ ಹುಡುಗನ ಧರ್ಮವನ್ನೇ ಕಾರಣವಾಗಿಟ್ಕೊಂಡು ಅವನ ಮೇಲೆ ಹಲ್ಲೆ ನಡೆಸಲಾಗುತ್ತೆ. ಅದಾದ್ಮೇಲೆ ಅವನನ್ನ ಬಲವಂತವಾಗಿ ಬೈಕ್ ಮೇಲೆ ಕೂರಿಸ್ಕೊಂಡು ಹತ್ತಿರದ ಕಾಡಿಗೆ ಅಪಹರಿಸಿ ಅಲ್ಲಿ ಚಿತ್ರಹಿಂಸೆ ಕೊಡಲಾಗುತ್ತೆ. ಕೊನೆಗೆ ಈ ವಿಷಯವನ್ನ ಎಲ್ಲಾದ್ರೂ ಬಾಯಿ ಬಿಟ್ರೆ ನಿನ್ನನ್ನ ಜೀವ ಸಹಿತ ಬಿಡಲ್ಲ ಅಂತ ಬೆದ್ರಿಕೆ ಕೂಡ ಹಾಕ್ತಾರೆ. ಒಂದು ಕಡೆ ಈ ರೀತಿಯ ಅಮಾನವೀಯ ಕೃತ್ಯ ನಡೆದ್ರೆ, ಇನ್ನೊಂದು ಕಡೆ ನಮ್ಮ ಸಿಸ್ಟಮ್, ನಮ್ಮ ವ್ಯವಸ್ಥೆ ಇದಕ್ಕೆ ಹೇಗೆ ಸ್ಪಂದಿಸ್ತು ಅನ್ನೋದು ಇದಕ್ಕಿಂತ ದೊಡ್ಡ ಪ್ರಶ್ನೆ. ಅದರಲ್ಲೂ ಪೊಲೀಸರ ಪಾತ್ರದ ಬಗ್ಗೆನೇ ಕೆಲವು ಗಂಭೀರ ಆರೋಪಗಳು ಕೇಳಿಬಂದಿವೆ. ವರದಿಯಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಎತ್ತಿದ್ದಾರೆ. ಉಜಿರೆಯಲ್ಲಿ ಅಂದು ಬ್ರಹ್ಮಕಲಶೋತ್ಸವ ನಡೀತಿತ್ತು, ಅಂದ್ರೆ ಸಾವಿರಾರು ಜನ ಸೇರಿರ್ತಾರೆ. ಇಂತಹ ದೊಡ್ಡ ಕಾರ್ಯಕ್ರಮ ಇದ್ದಾಗ ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ಬೇಕಾದ ಬೀಟ್ ಪೊಲೀಸರು ಏನ್ ಮಾಡ್ತಿದ್ರು? ಅವರ ಕಣ್ತಪ್ಪಿಸಿ ಇಷ್ಟೆಲ್ಲ ನಡಿಯಕ್ಕೆ ಹೇಗ್ ಸಾಧ್ಯ ಆಯ್ತು? ಇದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಚಾರ. ಆರೋಪಗಳು ಇಷ್ಟಕ್ಕೆ ನಿಲ್ಲಲ್ಲ. ಆ ನೊಂದ ಹುಡುಗ ದೂರು ಕೊಡೋಕೆ ಸ್ಟೇಷನ್ಗೆ ಹೋದ್ರ ಎಫ್ಐಆರ್ ಹಾಕೋಕೆ ತಡ ಮಾಡಿದ್ದಾರೆ ಅಂತ ಆರೋಪ ಇದೆ. ಅಷ್ಟೇ ಅಲ್ಲ, ನ್ಯಾಯ ಕೊಡೋದು ಬಿಟ್ಟು ಯಾಕಾದ್ರೂ ಕೇಸು ಗೀಸು ರಾಜಿ ಮಾಡ್ಕೊಂಡ್ ಹೋಗಿ ಅಂತ ಒತ್ತಡ ಹಾಕಿದ್ದಾರೆ ಅನ್ನೋದು ಇನ್ನೂ ಗಂಭೀರವಾದ ಆರೋಪ. ಇದು ಸ್ಪಷ್ಟವಾಗಿ ಕರ್ತವ್ಯಲೋಪ ಅಲ್ವಾ? ನೋಡಿ, ಈ ಘಟನೆ ಕೇವಲ ಬೆಳ್ತಂಗಡಿಗೆ ಸೀಮಿತವಾದ ಒಂದು ಕ್ರೈಮ್ ಅಲ್ಲ, ಇದು ನಮ್ಮ ಇಡೀ ಸಮಾಜ ಮತ್ತೆ ಸರ್ಕಾರವನ್ನೇ ಪ್ರಶ್ನೆ ಮಾಡುವ ಹಾಗೆ ಇದೆ. ಕೆಲವು ದೊಡ್ಡ ಪ್ರಶ್ನೆಗಳು ಇಲ್ಲಿ ಎದ್ದು ನಿಲ್ತವೆ. ಅವು ಯಾವುವು ಅಂತ ನೋಡೋಣ. ಒಂದು ಕಡೆ ಸರ್ಕಾರ ಸೌಹಾರ್ದ ಕರ್ನಾಟಕ ಅಂತ ದೊಡ್ಡ ಘೋಷಣೆ ಮಾಡುತ್ತೆ. ಆದ್ರೆ ವಾಸ್ತವದಲ್ಲಿ ಏನಾಗ್ತಿದೆ? ವರದಿಗಳ ಪ್ರಕಾರ ಹಳ್ಳಿಗಳಲ್ಲಿರೋ ಸಾಮಾನ್ಯ ಜನರಿಗೆ ರಕ್ಷಣೆನೇ ಇಲ್ಲ ಅನ್ನೋ ಸ್ಥಿತಿ ಇದೆ. ಅಂದ್ರೆ ಹೇಳೋದೊಂದು ಆಗೋದಿನ್ನೊಂದು ಅನ್ನೋ ಹಾಗಾಗಿದೆ. ಇದೆಲ್ಲ ನೋಡಿದಾಗ ನಮಗೆಲ್ಲ ಒಂದು ಪ್ರಶ್ನೆ ಮೂಡುತ್ತೆ. ಹಾಗಾದ್ರೆ ನಮ್ಮ ಸಂವಿಧಾನದ ಆಶಯಗಳೆಲ್ಲ ಎಲ್ಲಿಗೆ ಹೋಯ್ತು? ಪ್ರತಿಯೊಬ್ಬರಿಗೂ ಸಮಾನತೆ, ಸುರಕ್ಷತೆ ಕೊಡ್ತೀವಿ ಅಂತ ಹೇಳೋ ನಮ್ಮ ಸಂವಿಧಾನದ ಮೂಲ ತತ್ವಕ್ಕೆ ಈ ಘಟನೆಗಳು ಪೆಟ್ಟು ಕೊಡ್ತಿಲ್ವಾ? ಹಾಗೆಯೇ ರಾಜ್ಯದ ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿ ಹೊತ್ತಿರೋದು ಗೃಹ ಇಲಾಖೆ. ಹಾಗಾದ್ರೆ ಇಂಥ ಕೋಮು ಪ್ರಚೋದಿತ ಕೃತ್ಯಗಳು ನಡೆದಾಗ ಅದನ್ನ ಆರಂಭದಲ್ಲೇ ಹತ್ತಿಕೋಕೆ ಗೃಹ ಇಲಾಖೆ ಯಾಕೆ ಪದೇ ಪದೇ ವಿಫಲವಾಗ್ತಿದೆ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಯಾವಾಗಿಂತಹ ಘಟನೆಗಳು ನಡೆದು ಪೊಲೀಸರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಆರೋಪ ಬರುತ್ತೋ, ಆಗ ಸಹಜವಾಗೇ ಒಂದು ಅನುಮಾನ ಬರುತ್ತೆ. ಈ ರೀತಿ ಕಾನೂನಿನ ಕೈಗೆ ತಗೊಳ್ಳೋರಿಗೆ ಏನಾದ್ರೂ ರಾಜಕೀಯ ಬೆಂಬಲ ಇದೆಯಾ? ಯಾರಾದ್ರೂ ದೊಡ್ಡ ವ್ಯಕ್ತಿಗಳು ಇವರ ಬೆನ್ನಿಗೆ ನಿಂತಿದ್ದಾರಾ? ಈ ಅನುಮಾನವನ್ನು ವರದಿಗಳು ವ್ಯಕ್ತಪಡಿಸಿವೆ. ಸರಿ, ಇಷ್ಟೆಲ್ಲಾ ಸಮಸ್ಯೆಗಳನ್ನ ಮಾತಾಡಿದ್ವಿ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ನ್ಯಾಯ ಸಿಗಬೇಕಂದ್ರೆ ಮುಂದಿನ ದಾರಿ ಯಾವುದು? ಇದಕ್ಕೆ ಉತ್ತರವಾಗಿ ಕೆಲವು ಸ್ಪಷ್ಟವಾದ ಬೇಡಿಕೆಗಳು ಕೂಡ ಕೇಳಿಬಂದಿವೆ. ಮುಖ್ಯವಾಗಿ 3 ಬೇಡಿಕೆಗಳು. 1. ಎಫ್ಐಆರ್ನಲ್ಲಿ ಹೆಸರಿರೋ ಗೌರವ್ ಶೆಟ್ಟಿ, ರಮೇಶ್ ಸೇರಿದಂತೆ ಎಲ್ಲ ಆರೋಪಿಗಳನ್ನ ತಕ್ಷಣ ಅರೆಸ್ಟ್ ಮಾಡಬೇಕು. 2. ಈ ಪ್ರಕರಣದಲ್ಲಿ ತಮ್ಮ ಜವಾಬ್ದಾರಿ ಮರೆತ ಪೊಲೀಸ್ ಅಧಿಕಾರಿಗಳನ್ನ ತನಿಖೆ ಮುಗಿಯೋವರೆಗೂ ಸಸ್ಪೆಂಡ್ ಮಾಡಬೇಕು. 3ನೇದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆ ಬಾಲಕನಿಗೆ ಮತ್ತು ಅವನ ಕುಟುಂಬಕ್ಕೆ ಸಂಪೂರ್ಣ ರಕ್ಷಣೆ ಕೊಡಬೇಕು, ಅವರಿಗೆ ಧೈರ್ಯ ತುಂಬಬೇಕು. ಈ ಥರದ ಘಟನೆಗಳನ್ನ ವಿವರಿಸೋಕೆ ನಾವು ನೈತಿಕ ಪೊಲೀಸ್ಗಿರಿ ಅಥವಾ ಮೋರಲ್ ಪೊಲೀಸಿಂಗ್ ಅಂತ ಕರಿತೀವಿ. ಅಂದ್ರೆ ಏನು? ಕೆಲವೊಂದು ಗುಂಪುಗಳು ತಾವೇ ಕಾನೂನು ಅಂತ ಅನ್ಕೊಂಡು ತಮ್ಮದೇ ಆದ ನಿಯಮಗಳನ್ನ ಹೇರೋಕೆ ಹಿಂಸೆಯನ್ನ ಬಳಸೋದು. ಇದು ಪ್ರಜಾಪ್ರಭುತ್ವಕ್ಕೆ ತುಂಬಾನೇ ಅಪಾಯಕಾರಿ. ಹಾಗಾದ್ರೆ ನಿಮ್ಮೆಲ್ಲರ ಜವಾಬ್ದಾರಿ ಏನು? ವರದಿಯ ಪ್ರಕಾರ ನಾಗರಿಕ ಸಮಾಜವಾಗಿ ನಾವು ಎಚ್ಚೆತ್ಕೊಳ್ಬೇಕು.
ಧರ್ಮ, ಜಾತಿ, ಅದು ಇದು ಅಂತ ಯಾವುದೇ ಹೆಸರಲ್ಲಿ ನಡೆಯೋ ಇಂಥ ಮಾಬ್ ಲಿಂಚಿಂಗ್ ಮತ್ತೆ ನೈತಿಕ ಪೊಲೀಸ್ಗಿರಿಯನ್ನ ನಾವೆಲ್ಲ ಒಂದೇ ಧ್ವನಿಯಲ್ಲಿ ಖಂಡಿಸಬೇಕು, ಯಾವುದೇ ಮುಲಾಜ ಇಲ್ದೆ. ಕೊನೆಗೆ ಈ ಇಡೀ ವಿಶ್ಲೇಷಣೆ ನಮ್ಮನ್ನ ಒಂದೇ ಒಂದು ಪ್ರಶ್ನೆ ಮುಂದೆ ತಂದು ನಿಲ್ಲಿಸುತ್ತೆ. ಸರ್ಕಾರ ಸುಮ್ನೆ ಭರವಸೆಗಳನ್ನ ಕೊಟ್ರೆ ಸಾಕಾಗಲ್ಲ. ಈ ದೇಶದ ಕಾನೂನು ಬಡವ, ಬಲ್ಲಿದ, ಮೇಲು, ಕೀಳು ಅಂತ ನೋಡಲ್ಲ. ಎಲ್ರಿಗೂ ಒಂದೇ. ತಪ್ಪು ಮಾಡಿದವರು ಯಾರೇ ಆಗಿದ್ರೂ ಅವರಿಗೆ ಶಿಕ್ಷೆ ಆಗೇ ಆಗತ್ತೆ ಅನ್ನೋದನ್ನ ಸರ್ಕಾರ ತನ್ನ ಕೆಲಸದ ಮೂಲಕ ತೋರಿಸ್ಬೇಕಲ್ವಾ? ಇದನ್ನ ನಾವೆಲ್ಲರೂ ಯೋಚಿಸಬೇಕಿದೆ. ಯುನೈಟೆಡ್ ಉಮ್ಮಹ್ ಇಂಡಿಯಾ ಚಾನೆಲ್ ಸಮಾಜದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಜಾಗೃತಿಗಾಗಿ ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ಸಮುದಾಯದ ಶಿಕ್ಷಣ, ಉದ್ಯೋಗ, ನಾಯಕತ್ವ ಮತ್ತು ಅಭಿವೃದ್ಧಿಗಾಗಿ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಣ್ಣ ಬೆಂಬಲ ನಮ್ಮ ದೊಡ್ಡ ಬದಲಾವಣೆಗೆ ಶಕ್ತಿ ನೀಡುತ್ತದೆ. ನಮ್ಮೊಂದಿಗೆ ನಿಂತು ಜಾಗೃತಿಯ ಬೆಳಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು.